ನಮಸ್ಕಾರ ಗೆಳೆಯರೆ, ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇವತ್ತು ನಾವು ರಾಮನಗರ ರೋಡಲ್ಲಿದ್ದೀವಿ. ಯಾಕಪ್ಪ ಅಂತಂದರೆ ಇವತ್ತು ಸ್ವಲ್ಪ ಕೆಲಸ ಇದೆ. ನಮ್ಮ ಸಾಗರದ್ದು ಏನೋ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಂತೆ ಕಾಲೇಜ್ಗೆ. ಸೊ ಅದಕ್ಕೆ ನಾನು ಮತ್ತು ಸಾಗರ ಹೋಗೋಣ ಅಂದ್ಕೊಂಡಿದ್ದು. ಬಟ್ ಗುರುದೇವ್ಗೆ ಫೋನ್ ಮಾಡಿ ಗುರುದೇವ್ ಫ್ರೀ ಇದ್ದಾನೆ ಅಂತಂದ. ಅವನು ಬರ್ತೀನಿ ಅಂತಂದ. ಅದಕ್ಕೆ ಇವತ್ತು ನಾನು ಮತ್ತು ಗುರುದೇವ್ ಅವರು ಈಗ ಹೋಗ್ತಾಯಿದ್ದೀವಿ. ಸಾಗರ ಅವ್ರು ಇನ್ನೂ ಬಂದಿಲ್ಲ. ಅವರು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತವ್ರಂತೆ ಮನೇಲಿ. ಅದಕ್ಕೆ ನಾವು ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ, ಇವತ್ತು ಆನ್ ದ ವೇ. ಮಧ್ಯಾಹ್ನ ಇವಾಗ 1-1:30 ಆಗಿದೆ. ಈ ರಾಮನಗರ ರೋಡ್ ಮಾತ್ರ ಸಾಗಲ್ಲ. ಎಷ್ಟು ಹೆಂಗೆ ಹೋದ್ರು ಏನೇ ಕತೆ ಮಾಡಿದ್ರು ರಾಮನಗರ ರೋಡ್ ಮಾತ್ರ ಸಾಗಲ್ಲ. ಅದೊಂದು ಹಿಂಸೆ. ನೋಡೋಣ ಮುಂದೆ ಹೆಂಗೆ ಹೋಗುತ್ತೆ ಅಂತ. ಯಾವ್ದು ಗುರು ಇದು ಧೂಳೆ ಬಿಸ್ಕೊಂಬರ್ತಾವನೆ. ಟ್ರ್ಯಾಕ್ಟ್ರಣ ಏನು ಹಂಗೆ ನೋಡ್ತೀಯೇ? ಅಲ್ಲ ಅಲ್ಲಿ ಬಿಸಿಲಿತ್ತು. ಅದು ಎಲ್ಲರೂ ಹೋಗ್ಬೇಕಣ್ಣ, ಚೆನ್ನಾಗಿರ್ತದೆ. ಈ ಬೇರೆ ಹೋದ್ರೆ ಏನು ಚೆನ್ನಾಗಿರ್ತದೆ. ಗುರು ಫೋನ್ ಹಾಕೋ ಅವನಿಗೆ. ಹಾಂ, ಎಲ್ಲ ಅವ್ನು ಕೇಳು. ನಿಧಾನಕ್ಕೆ ಹೋಯ್ತಾ ಇರೋದಕ್ಕೆ ಬಂದ್ಬಿಟ್ಟಿದ್ದೀವಿ. ಬಿಸ್ತಲ್ ಬೇರೆ. ನಮ್ಮ ಹುಡುಗ ಫೋನ್ ಹಾಕವನೆ ಸಾಗರ. ಎಲ್ಲವನಂತ ಅವನೆಲ್ಲವನಂತೆ. ಅವನು ಈಗ ಸ್ವಲ್ಪ ಸ್ಮಾಲ್ ಬ್ರೇಕ್. ಯಾಕೆ ಅಂತಂದರೆ ನಮ್ಮ ಸಾಗರ ಬರಲಿ. ಅವ್ನು ಬಿಟ್ಬಿಟ್ಟು ಹೋದರೆ ಅವ್ನಿಗೋಸ್ಕರ, ಅವ್ನ ಕೆಲಸಕ್ಕೋಸ್ಕರ ಹೋಯ್ತಾ ಇರೋದು. ಅವನೇ ಇಲ್ಲಾದರೆ ಏನು ಮಾಡೋದು ಅಲ್ವಾ? ಸ್ಟೇ ಟ್ಯೂನ್. ಸಿಗ್ತೀನಿ ಬರ. ಆಫ್ಟರ್ ಬ್ರೇಕ್ ನಮ್ಮ ಸಾಗರ ಅವ್ರು ಬಂದಿದ್ದಾರೆ. ನೋಡಿ ಗಾಯ್ಸ್, ಹೊಡೀರಿ ಮಕ್ಕದ ಮೇಲೆ. ನೋಡಿ ರೋಡಲ್ಲೆಲ್ಲ ಈ ಥರ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗೋರು ಯಾರು ಹೇಳಿ? ನೋಡಿ, ನಮ್ಮ ಸಾಗರ ಅವ್ರು ಬಂದುಬಿಟ್ಟಿದ್ದಾರೆ. ನಮ್ಮ ಸಾಗರ ಅವ್ರ ಗಾಡಿನ ಅವರಿಸ್ಕೊಂಡಿದ್ದಾರೆ. ಯಾಕೆಂದರೆ ನಾನು ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಗಾಡಿ ಕೊಟ್ಟಿಲ್ಲ ಅವನಿಗೆ. ಅವ್ನು ಕೂತು ಬೇಜಾರಾಯಿತು. ಅದಕ್ಕೆ ಆ ಗಾಡಿ ಶಿಫ್ಟ್ ಆಗಿಬಿಟ್ಟ. ಅವರಿಬ್ಬರು ಹೋಯ್ತಾರೆ. ಅವರಿಂದ ನಾವು ಹೋಗೋದಷ್ಟೇ. ಈಗ ಶಾಂತಿನಿಕೇತನ ಕಾಲೇಜಿಗೆ ಬಂದು ಈ ಸಾಗರ್ ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋ ಕಾಲೇಜಿಗೆ ಬಂದಿದ್ದಾರೆ. ಬಟ್ ಏನು ಬ್ಯಾಡ್ ನ್ಯೂಸ್ ಅಂತಂದರೆ, ನಮ್ಮ ಗುರು ಶಾರ್ಟ್ಸಲ್ಲಿ ಬಂದವನೆ. ನೋ ಎಂಟ್ರಿ. ಶಾರ್ಟ್ಸ್ ಹಾಕ್ಕೊಂಡು ಕಾಲೇಜ್ ಒಳಗಡೆ ಹೋಗಂಗಿಲ್ವಂತೆ. ಸೊ ಅದಕ್ಕೆ ನಾವು ಕ್ಯಾಂಟೀನಲ್ಲಿದ್ದೀವಿ. ನಾನು ಬಂದಿದ್ದಕ್ಕೆ ರಿಟರ್ನ್ ಟು ಬಿರಿಯಾನಿ ಹೋಗಿ ತಿನ್ಕೊಂಡು ಹೋಗೋದಷ್ಟೇ ಕನಕಪುರಕ್ಕೆ. ಸ್ಟೇ ಟ್ಯೂನ್. ಆಫ್ಟರ್ ಸಾಗರಂದು ಡಾಕ್ಯುಮೆಂಟ್ ಸಬ್ಮಿಷನ್ ಆದಮೇಲೆ ನೋಡಿ ಎಲ್ಲಿ ಬಂದವನೆ. ಫುಲ್ ಬ್ಯಾಟಿಂಗು ಮುಗಿಸ್ಬಿಟ್ಟು ಸಿಗ್ತೀವಿ. ಫುಲ್ ಬ್ಯಾಟಿಂಗು. ಏನೋ ಮಾತುಕತೆ ಮಾಡ್ತವ್ರೆ. ಸಾಗರ್ ಅವ್ರ ಕೆಲಸ ಮುಗಿಸ್ಕೊಂಡು ಇವಾಗ ಊಟ ಮಾಡಿಕೊಂಡು ಸರಿಯಾಗಿ ಬಿರಿಯಾನಿ ಹೊಡೆದ್ಬಿಟ್ಟು ಬಂದಿದ್ದೀವಿ. ಬಟ್ ನಾವು ಅಂದ್ಕೊಂಡಿದ್ದು ಹೋಟ್ಲಿಗೆ ಹೋಗಿರಲಿಲ್ಲ. ಬಟ್ ಟೇಸ್ಟ್ ಓಕೆ ಅಂತ ಅನ್ಬೋದು. ಇಲ್ಲ, ಮುಂದಕ್ಕೆ ಹೋಗು ಅಂತಾನೆ ತಿರ್ಗಾ ನಾನು ಮುಂದಕ್ಕೆ ಕಳಿಸ್ಬಿಟ್ಟು ತಿರ್ಗಾ ಹಿಂದಕ್ಕೆ ಬರ್ತಾನೆ. ಹೋಗು ಅಂದರೆ ಹೋಗಲ್ಲ, ಹೋಗಬೇಡ ಅಂದರೆ ಹೋಯ್ತಾನೆ. ಗೈಸ್, ಕೈಲಂಚಿಗೆ ಬಂದ್ಬಿಟ್ಟು ಅಂತೂ ನೋಡಿ, ಲೆಫ್ಟ್ ಸೈಡ್ ಇದೆಯಲ್ಲ ರೋಡು, ಆ ರೋಡಲ್ಲೂ ಹೋಗ್ಬೋದು ರಾಮನಗರಕ್ಕೆ. ಇದು ಮಾಮೂಲಿ ಸಿಟಿ ಒಳಗಡೆ ಡೈರೆಕ್ಟ್ ಎಂಟ್ರ್ ಆಯ್ತೀವಿ. ಅದು ಗಲ್ಲಿಗಳೆಲ್ಲ ಸುತ್ತಾಕೊಂಡು ಹೋಗ್ಬೇಕು ಆ ರೋಡಲ್ಲಿ ಹೋದರೆ. ಇದರ ಮಾತ್ರ ಕ್ರೇಜಿ ಇವತ್ತು. ನಾವು ಹೆಂಗೋ ಮಳೆ ಬರುತ್ತೆ ಅಂದ್ಕೊಂಡಿದ್ದೋ. ಮೊನ್ನೆ ನಮ್ಮ ಕನಕಪುರದಲ್ಲಿ ಎಂಥ ಮಳೆ ಗೊತ್ತಾ? ಯಪ್ಪ, ಆ ಮಳೆಗೆ ಎದ್ರುಕೊಂಡು ಜರ್ಕಿನೆಲ್ಲ ಎತ್ಕೊಂಡು ಬಂದೆ ನಾನು. ಹಾಗೆ ಗುರುದೇವ್ ಅವರು ನಮ್ಮ ಮುಂದೆ. ಏನೋ ವಿಡಿಯೋ ಮಾಡಿಸ್ಕೋಬೇಕೇನೋ ಅವನು. ಹಿಂಗೆ ಬರ್ತಾವನೆ. ಅಲ್ಲ, ಓಹೋ, ಹಿಂಗೆ ಲಾಂಗ್ ಟರ್ನು. ಓಕೆ ಸರ್, ಕ್ಯಾಪ್ಚರ್ ಆಗಿದೆ ಬಿಡಿ ಗುರುದೇವರೇ. ವಿಡಿಯೋ ನೋಡಿ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಹೆಂಗೆ ಬಂದಿದೆ ಅಂತ. ಓಹೋ, ನಿಧಾನ. ಯಾಕಪ್ಪಾಟಿ ಅರ್ಜೆಂಟು? ಹಾಸಿಗೆ ಮೇಲೆ ಮನಿಕೋದಿತ್ತಪ್ಪ. ಇದಕ್ಕಿಂತ ಗಾಡಿಯಲ್ಲೇ ಮಲಗೋಕೆ ಟ್ರೈ ಮಾಡ್ತಾವ್ರೆ.
ಅದ್ರಲ್ಲೂ ಮನೆಗೆ ಹೋಗಿ ನಿಧಾನಕ್ಕೆ ಹೋಗಿ ಹಾಸಿಗೆ ಮೇಲೆ ಮನೆಗೆ ಹೋದಪ್ಪ ಅಲ್ವಾ, ಏನಂತೀರ? ಅದ್ಯಾವುದು ನಾಯಿ ಹೋಗ್ಬಿಡ್ತಿದ್ದಲ್ಲ ಸ್ಪೀಡಾಗಿ ಬಂದಿದ್ರೆ. ನಾಯಿ ಹೋಗ್ ಕಡಿಕೆ. ನಾಯಿ ಯಾವುದೋ ಹಳೆ ಕಾಲದಲ್ಲಿ ನಮ್ಗೆ ನಾಯಿ ದೋಷ ಇರಬೇಕಪ್ಪ. ಅದು ಗೊತ್ತಾಗ ಹೋಯ್ತು ರೀ ಅದೇನು ಹೆಂಗಪ್ಪ ಗೊತ್ತಾಗೆ. ನಾನು ಯಾವ ನಾಯಿಗೆ ಓದಿಸಿಲ್ವಲ್ಲ, ನನ್ನ ಫಾಸ್ಟಲ್ಲಿ ಯಾವ ಟೈಮಲ್ಲಿ ಓದಿಸಿಲ್ವಲ್ಲ. ಫೈನಲಿ ಕನಕಪುರ ಬಂದು ಕನಕಪುರಕ್ಕೆ ಎಂಟ್ರಿ. ಇದೇ ಬೈಪಾಸ್ ಮೇಲ್ಗಡೆ ಬೆಂಗಳೂರು ಟು ಮೈಸೂರು ಹೋಗೋವರು ಬರೋದು ನೋಡಿ. ಬಸ್ ಹೋಗ್ತಾಯಿದೆ ಯಾವುದೋ. ಈಗೇನು ಯಾರು ಇದಕ್ಕೆ ಹೋಗಲ್ಲ, ಏನೋ ಸಿಟಿ ಒಳಗಡೆ ಹೋಗೋದೇ ಇಲ್ಲ. ಕಾಲೇಜ್ ಹತ್ರನೇ ಸಾಗರ್ ಅವರು ಅವರ ಕ್ಯಾಂಟೀನ್ ಇಟ್ಕೊಂಡಿರೋದು. ಸೊ ಅದಕ್ಕೆ ನಮ್ಮ ಕಾಲೇಜ್ ಹತ್ರ ಹೋಗ್ತಾಯಿದ್ದೀವಿ ಇವಾಗ. ಬನ್ನಿ, ಹೆಂಗಿರೆ ಸೀನಿಕ್ ರೋಡು. ವೆಲ್ಕಮ್ ಟು ಮೇನ್ ರೋಡ್. ಇದು ಬೆಂಗಳೂರು ಕನಕಪುರ ಮೇನ್ ರೋಡ್. ಇದು ರೈಸ್ ಮಿಲ್ಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ಲೆಫ್ಟು ಇದೆ ನಮ್ಮ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನಕಪುರ. ಓಕೆ, ನಮ್ಮ ಸಾಗರ್ ಅವ್ರು ಟಾಟಾ ಬಾಯ್ ಬಾಯ್ ಹೇಳಿದ್ರು ನಮಗೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಷ್ಟ ಈ ವಿಡಿಯೋಗೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೇನಿಲ್ಲ. ಇನ್ನು ಮುಂದಿನ ಪ್ಲ್ಯಾನ್ ಬಂದ್ಬಿಟ್ಟು ಸೋಡಾ ಕುಡ್ಕೊಂಡು ಡಿಸ್ಪಸ್ ಆಗ್ತೀವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.